ಮೊದಲು ನನ್ನ ಈ ಬಿಸ್ನೆಸ್ಸು ಸಸ್ಟೈನ್ ಆಗಬೇಕು. ನಾನು ಯಾವ ಉದ್ದೇಶದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ ಆ ಉದ್ದೇಶ ಫುಲ್ಫಿಲ್ ಆದರೆ ಅದೇ ನನಗೆ ಲಾಭ. ನೀವುಗಳು ಪ್ಯೂರ್ ಬಿಸ್ನೆಸ್ ಮೆನ್ಗಳು, ಸೊ ಇಮಿಡಿಯೇಟ್ ಲಾಭಕ್ಕೋಸ್ಕರ ನೋಡ್ತಾ ಇರ್ತೀರ. ಹಾಗಾಗಿ ನಿಮ್ಮ ಉದ್ದೇಶ ಫುಲ್ಫಿಲ್ ಆಗುತ್ತೋ ಇಲ್ವೋ ನನಗೆ ನಂಬಿಕೆ ಇಲ್ಲ. ಬಟ್ ಐ ಆಮ್ ವೆರಿ ಕ್ಲಿಯರ್, ನಾನು ಬೇರೆ ಕಾರಣಕ್ಕೆ ಈ ಕಂಪ್ನಿನ ಶುರು ಮಾಡಿರೋದು. ಇದರಲ್ಲಿ ಹೂಡಿಕೆ ಆಗೋ ಪ್ರತಿಯೊಂದು ರೂಪಾಯಿ ಕೂಡ ಜನಸಾಮಾನ್ಯರಿಗೂ ಹೋಗಿ ಸೇರಬೇಕು. ಸೊ ಹಾಗಾಗಿ ಸದ್ಯಕ್ಕೆ ನನ್ನ ಕಂಪ್ನಿ ಸ್ಟೇಕ್ಸ್ನ ಮಾರೋ ಉದ್ದೇಶ ನನಗಿಲ್ಲ. ಇನ್ ಫ್ಯೂಚರ್ ಆ ಥರದ್ದೇನಾದರೂ ಪರಿಸ್ಥಿತಿ ಬಂದರೆ ನಾನು ನಿಮ್ಮನ್ನೇ ಅಪ್ರೋಚ್ ಮಾಡ್ತೀನಿ ಆ್ಯಂಡ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸದ್ಯಕ್ಕೆ ಅದರ ಅಗತ್ಯ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ ಸರ್. ಏನಿದು ಬೆಳಗ್ಗೆ ಬೆಳಗ್ಗೆ ಇಷ್ಟು ಬ್ಯುಸಿ, ಅದೂ ಇಷ್ಟು ಸೀರಿಯಸ್ಸು? ಏನು ವಿಷಯ? ರೆಸಿಗ್ನೇಷನ್ ಲೆಟರ್ ಟೈಪ್ ಮಾಡ್ತಾ ಇದ್ದೆ. ರೆಸಿಗ್ನೇಷನಾ? ನೆನ್ನೆ ಎಲ್ಲ ಮುಗಿಸ್ ಬಂದಲ್ಲ, ಮತ್ತೆ ಹಾಕಿದಲ್ಲ? ನೆನ್ನೆ ನಾವೆಲ್ಲರ ಮುಂದೆ ಹೊಡೆದಿದ್ದು ಡೈಲಾಗ್ ಮಾತ್ರ. ಅದು ಡೈಲಾಗ್ ಆಗಿ ಹೇಳ್ಕೊಬಿಟ್ರೆ ಅದಕ್ಕೆ ಬೆಲೆ ಎಲ್ಲಿರುತ್ತೆ ಹೇಳಿ? ಡೈಲಾಗ್ ಜೊತೆ ಸ್ವಲ್ಪ ಎಫರ್ಟ್ಸ್ ಇರಬೇಕಲ್ವಾ? ಅದೇ ಇದು. ನಾನು ಅಫಿಷಿಯಲ್ ಆಗಿ ರೆಸಿಗ್ನೇಷನ್ ಕೊಡಲೇಬೇಕು. ನಾವು ಹೊಸ್ದಾಗಿ ಒಂದು ಲೈನ್ ಶುರು ಮಾಡಬೇಕು ಅಂತಂದರೆ ಬರ್ದಿರೋ ಹಳೆ ಲೈನಿಗೆ ಫುಲ್ ಸ್ಟಾಪ್ ಇಡಲೇಬೇಕಲ್ವಾ? ಫುಲ್ ಸ್ಟಾಪ್ ಇಟ್ಟಿಲ್ಲ ಅಂದರೆ ಮುಂದೆ ಹೇಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ಈ ಫುಲ್ ಸ್ಟಾಪು. ಆದರೆ ಈ ಫುಲ್ ಸ್ಟಾಪು ಎಂಡಿಂಗ್ ಅಲ್ಲ, ನಮ್ಮ ಹೊಸ ಚಾಪ್ಟರ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಬೋದು. ಇದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಬೆಳವಣಿಗೆ ಅನ್ಬೋದು. ಬೇಕಿದ್ರೆ ನಮ್ಮ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಅನ್ಕೊಳ್ಳಿ. ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದು ನನ್ನ ರೋಲ್ ಮಾಡಲ್ ಆದಂಥ ಗೌತಮ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ. ಲಡ್ಡುನೇ ಬಂದು ಬಾಯಿಗೆ ಬೀಳೋ ಥರ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಅದನ್ನ ಹೇಗ್ರಿ ಮಿಸ್ ಮಾಡ್ಕೊಳಕ್ಕಾಗತ್ತೆ? ನಾನು ಅವ್ರ ಕಂಪ್ನಿಲಿ ಕೆಲಸ ಶುರು ಮಾಡಿದ್ರೆ ಸಾಕು, ನನ್ನ ಲೈಫು ನೆಕ್ಸ್ಟ್ ಲೆವೆಲ್ಗೆ ಲಾಂಚ್ ಆಗಿಬಿಡುತ್ತೆ. ಆಮೇಲೆ ನನ್ನ ಹಿಡಿಯೋರು ಇರೋಲ್ಲ, ಹಾಗಾಗ್ಬಿಡ್ತೀನಿ. ಓಹೋ, ತಾವು ನಮ್ಮನ್ನು ಮದುವೆ ಆಗಿದ್ದಕ್ಕಿಂತ ನಮ್ಮನೆ ಸಂಬಂಧ ಸಿಕ್ಕಿದ ಖುಷಿ ಆಗ್ತಾ ಇದೆ ಅಲ್ವಾ? ಅಂದರೆ ನಾನು ಸೆಕೆಂಡರಿ. ಹಾಂ, ಅಯ್ಯಯ್ಯೋ, ನಾನೆಲ್ರಿ ಹಾಗೆ ಹೇಳ್ದೆ. ನಿಮ್ಮನ್ನ ಮದುವೆ ಆಗಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದ್ರ ಜೊತೆಗೆ ಈ ಮನೆ ಸಂಬಂಧ ಸಿಕ್ಕಿರೋದು ಕೂಡ ಅಷ್ಟೇ ಖುಷಿಯಾಗಿದೆ. ಆದರೆ ಅದಕ್ಕೆ ಕೆಲಸ ಕಾರಣ ಅಲ್ಲ. ಮತ್ತಿನ್ನೇನು? ಅದೇನು ಅಂತ ಅಂದರೆ, ನಿಮ್ಮನ್ನು ಮದುವೆ ಆಗಿದ್ದ ದಿನಾನೇ ನನ್ನ ಲೈಫ್ಗೆ 2 ವಿಷಯ ಎಂಟ್ರಿ ಆಯಿತು. ಒಂದು ನಿಮ್ಮ ಪ್ರೀತಿ, ಮತ್ತೊಂದು ನನ್ನ ಇಷ್ಟೊಂದು ನಂಬಿರೋ ಈ ಫ್ಯಾಮಿಲಿ. ಅದಕ್ಕೆ ಅಲ್ವಾ ನಾನು ಇಷ್ಟು ವರ್ಷ ಆಸೆ ಪಟ್ಟಿದ್ದು. ಆ ಆಸೆ ಇವಾಗ ನೆರವೇರ್ತಾ ಇದೆ. ಅದನ್ನು ಹೇಳಿದ್ದು ನಾನು. ಸಾಕು ಎಮೋಷನಲ್ ಭಾಷಣ ಮಾಡಿದ್ದು. ಕಾಫಿ ಕುಡಿ, ಕಾಫಿ ತಣ್ಣಗಾಗತ್ತೆ. ಅದು ಸರಿಯೇನೆ, ಆದರೂ ಒಂಥರ ಚೆನ್ನಾಗಿರುತ್ತೆ ಬಿಡಿ. ಯಾಕೆ ಹೇಳಿ? ಈ ಕಾಫಿ ಮಾಡಿರೋದು ನೀವಲ್ವಾ? ಪಾ, ಜಾಸ್ತಿ ಜಾಗ ಕುಡಿಬೇಡ. ತಿಂಡಿ ಆದ್ಮೇಲೆ ಕರಿತೀನಿ, ನಾನು ತಿಂಡಿ ತಿನ್ನು. ಯಾಕೋ ಅನ್ನದ ನನ್ನ ಡಿಸಿಷನ್ ಸರಿ ಇರಲಿಲ್ವಾ? ಸ್ವಲ್ಪ ಆ ಥರ ಬಿದ್ದೆ ಅಂತ ಅನ್ನಿಸ್ತಾ ಇದೆ ಗೆಳೆಯ. ಅಲ್ಲ, ಈಗ ಏಕ್ದಮ್ ಅವ್ರಿಗೆ ಬೇಡ ಅಂತ ರಿಜೆಕ್ಟ್ ಮಾಡಿ ಕಳಿಸ್ಬಾರ್ದಾಗಿತ್ತು. 1-2 ದಿವಸ ಟೈಮ್ ತೊಗೋಬೇಕಾಗಿತ್ತು ಕಣ. ಡಿಸ್ಕಸ್ ಮಾಡಿ ಅವ್ರು ಹಾಕಿರೋ ಕ್ಲಾಸ್ಗೆ ಕೌಂಟ್ರ್ ಕ್ಲಾಸ್ ಹಾಕಿ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಅನ್ನಿಸ್ತಪ್ಪ. ಅಲ್ಲ, ನಮಗಿರೋ ಮೈಂಡ್ ಸೆಟ್ಟೇ ಎಲ್ರಿಗೂ ಇರಬೇಕು ಅಂತ ಏನಲ್ವಲ್ಲ ಗೆಳೆಯ. ನಾವು ಬಿಸ್ನೆಸ್ ಮಾಡೋಕ್ಕೆ ಲಿಕ್ವಿಡಿಟಿ ಬೇಕಲ್ವ? ನೀನು ಹೇಳೋದು ಕರೆಕ್ಟ್ ಆನಂದ, ಬಟ್ ಇದೊಂಥರ ಟ್ರ್ಯಾಪ್ ಇದ್ದ ಹಾಗೆ. ಯಾವುದೇ ಬಿಸ್ನೆಸ್ ಇರಲಿ ಕಣ, ನಾವು ತೊಗೊಳ್ಳೋ ಡಿಸಿಷನ್ನು ಇನ್ನೊಬ್ಬರ ಅಪ್ರೂವಲ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಈಗ ರೆಕ್ಕೆ ಇದ್ದರಷ್ಟೇ ಸಾಲದು ಕಣ, ಆಕಾಶ ಇರಬೇಕು, ಅವಕಾಶ ಇರಬೇಕು. ಈ ಪಂಜರದ ಗಿಳಿ ಥರ ಆಗಬಾರ್ದು. ರೆಕ್ಕೆ ಇರುತ್ತೆ, ಸ್ವಚ್ಛಂದವಾಗಿ ಹಾರಾಡೋಕ್ಕೆ ಆಗಲ್ಲ. ಒಂದು ಲಿಮಿಟೆಡ್ ಬೌಂಡ್ರಿನಲ್ಲಿ ಅಡ್ಡಾಡ್ತಾ ಇರಬೇಕಾಗುತ್ತೆ. ಈಗ ಇವ್ರುಗಳು ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡ್ತಾರೆ, ನಿಮಗೆಲ್ಲ ಪವರ್ ಕೊಡ್ತೀನಿ ಅಂತ ಹೇಳ್ತಾರೆ, ಡಿಸಿಷನ್ ತೊಗೊಳ್ಳೋ ಫ್ರೀಡಮ್ ನಿಮ್ಮದು ಅಂತ ಹೇಳ್ತಾರೆ. ಬಟ್ ಅಕಸ್ಮಾತ್ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಫಸ್ಟ್ ಪ್ರಶ್ನೆ ಮಾಡೋರೆ ಅವರು. ಅವ್ರ ಪ್ರಶ್ನೆ ಭಾಳ ತೀಕ್ಷ್ಣವಾಗಿರುತ್ತೆ. ನಮಗೆ ಉತ್ತರ ಕೊಡೋಕ್ಕೆ ಆಗಲ್ಲ, ಹಿಂಸೆ ಆಗುತ್ತೆ, ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತಾರೆ, ದಿಕ್ಕೆ ತೋರಿಸ್ದಂಗೆ ಆಗ್ಬಿಡುತ್ತೆ ಕಣ. ಆಮೇಲೆ ಆ ಪ್ರೆಷರಲ್ಲಿ, ಆ ಸ್ಟ್ರೆಸ್ಸಲ್ಲಿ ನಾವು ಇಮ್ಮಿಡಿಯೇಟ್ ಲಾಭ ಮಾಡೋಕ್ಕೋಸ್ಕರ ಏನಾದರೂ ತಪ್ಪು ಡಿಸಿಷನ್ ತೊಗೊಂಡ್ರೆ ಅದ್ರ ಹೊಡೆತ ಬೀಳೋದು ಜನಗಳ ಮೇಲೆ. ಅಷ್ಟೇ ಅಲ್ಲ, ನಮ್ಮ ಎಥಿಕ್ಸ್ಗೂ ಪೆಟ್ಟು ಬೀಳುತ್ತೆ. ನೋಡೋ, ಎಥಿಕ್ಸ್ ಬಿಟ್ಟು ಮಾಡೋ ಕೆಲಸ ಪ್ರಯೋಜನ ಇಲ್ಲ ಕಣ. ಯಾಕೆಂದರೆ ನಮ್ಮ ಆತ್ಮ ಗೊತ್ತಿರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಎಂಡ್ ಆಫ್ ದ ಡೇ ನಾವು ಮಾಡೋ ಕೆಲಸ ನಮಗೆ ತೃಪ್ತಿ ಕೊಡೋ ಥರ ಆಗಬೇಕಣ, ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಥರ ಆಗಬಾರ್ದು. ಆಮೇಲೆ
ನಾವು ಈ ಬಿಸ್ನೆಸ್ ಶುರು ಮಾಡಿದ್ದು ಬರೀ ಲಾಭಕ್ಕೋಸ್ಕರ ಅಷ್ಟೇ ಅಲ್ವಲ್ಲೋ. ಇದೊಂದು ಸರ್ವಿಸ್ ಓರಿಯೆಂಟೆಡ್ಡು, ಜನಕ್ಕೆ ಒಂದು ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ, ಫೈನಾನ್ಷಿಯಲಿ ಅವ್ರನ್ನ ಎಜುಕೇಟ್ ಮಾಡೋಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ನಾನು ಈ ಥರದೊಂದು ಡಿಸಿಷನ್ ತೊಗೊಂಡಪ್ಪ. ಇದರಿಂದ ಸ್ವಲ್ಪ ತಡ ಆಗ್ಬೋದು, ನೋಡೋಣ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಕಣೋ, ಕಷ್ಟ ಆದರೂ ಪರವಾಗಿಲ್ಲ. ನಾವು ನಮ್ಮ ಕಾಲ ಮೇಲೆ ನಿಂತು ನಮ್ಮ ದಾರಿಲಿ ನಾವು ಸಾಗ್ಬೋದು ಅಂತ. ಅಗ್ರೀಡ್ ಗೆಳೆಯ, ನೀನು ಹೇಳಿದ್ದಷ್ಟು ಮಾತು ಸತ್ಯ ಗೆಳೆಯ, ಒಪ್ತೀನಿ. ಆಮೇಲೆ ಬಿಸ್ನೆಸ್ ಮಾಡೋಕ್ಕೆ ಬರೀ ಹಣ ಇದ್ದರೆ ಸಾಲದು, ಒಳ್ಳೆ ಮನಸ್ಸಿರಬೇಕು, ಪ್ರಾಮಾಣಿಕವಾದ ಪ್ರಯತ್ನ ಇರಬೇಕು. ಆಗಷ್ಟೇ ಎಲ್ಲ ಸಕ್ಸಸ್ಫುಲ್ ಆಗೋದು. ಆಮೇಲೆ ಎಥಿಕ್ಸ್ ಇಲ್ಲದೆ ಏನೇ ಮಾಡಿದ್ರು ಅದು ಕಾಲ ಕಸಕ್ಕಿಂತ ಕಡೆ ಕಣೋ. ನಿನ್ನ ಥರ ಆಲೋಚನೆ ಮಾಡೋದು ತುಂಬ ಕಡಿಮೆ, ಆದರೆ ಆ ಆಲೋಚನೆಗೆ ಪ್ರಪಂಚದಲ್ಲಿ ಸಖತ್ ಬೆಲೆ ಇದೆ. ತುಂಬ ಜನರ ಬದುಕು ಬದಲಾಗುತ್ತೆ. ಈ ಆಲೋಚನೆಗಿರೋ ತಾಕತ್ತೆ ಅದು ಕಣ. ಎಂಥದ್ದೇ ಕಷ್ಟ ಬರಲಿ ಅದನ್ನು ಮೀರಿ ಹೋಗುವಂಥ ತಾಕತ್ತು ಅದಕ್ಕಿದೆ. ಪ್ರಕೃತಿನೂ ಅಷ್ಟೇ, ಒಳ್ಳೆ ಆಲೋಚನೆಗೆ ಯಾವತ್ತೂ ಸಾಥ್ ಕೊಡುತ್ತೆ, ಜೊತೆಗೆ ನಿಲ್ಲುತ್ತೆ, ಗೆಲ್ಲಿಸುತ್ತೆ. ನಿನಗೆ ಒಳ್ಳೇದಾಗುತ್ತೆ ಗೆಳೆಯ, ಖಂಡಿತ ಒಳ್ಳೇದಾಗುತ್ತೆ. ಕರೆಕ್ಟ್ ಕಣ. ಹಣ ಇದ್ದರೆ ಒಂದು ಕಂಪ್ನಿನ ಶುರು ಮಾಡ್ಬೋದು, ಬಟ್ ನಂಬಿಕೆ, ವ್ಯಾಲ್ಯೂಸ್ ಮೇಲೆ ನಾವು ಕಟ್ಟಿರೋ ಕಂಪ್ನಿನ ಯಾರ ಕೈಲೂ ಅಲ್ಲಾಡ್ಸೋಕ್ಕಾಗಲ್ಲ. ಎಸ್, ಈ ಥರ ಹಣ ಇನ್ವೆಸ್ಟ್ಮೆಂಟ್ ಮಾಡೋರು ಸಿಗೋದು ದೊಡ್ಡ ವಿಷಯ ಅಲ್ಲ ಕಣೋ. ಆದರೆ ಜನರ ನಂಬಿಕೆ ನಮ್ಮ ಮೇಲೆ ಇನ್ವೆಸ್ಟ್ ಮಾಡೋದಿದೆಯಲ್ಲ, ಅದು ನಿಜವಾದ ಗೆಲುವು, ಅದು ನಿಜವಾದ ಸಕ್ಸಸ್. ಅದೊಂದು ಸಿಕ್ಕರೆ ಸಾಕಣೋ, ಮಿಕ್ಕಿದೆಲ್ಲ ಆಟೋಮೆಟಿಕಲಿ ಫಾಲೋ ಆಗುತ್ತೆ. ಹಾಗಂತ ದುಡ್ಡು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಜನರ ಆಶೀರ್ವಾದ ಭಾಳ ಇಂಪಾರ್ಟೆಂಟು. ಅದೊಂದು ಶಕ್ತಿ ಇದ್ದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ ಕಣೋ. ಈ ಕಾರಣಕ್ಕೆ ಕಣೋ ನೀನು ಇಷ್ಟ ಆಗೋದು. ನೀನೆಷ್ಟು ಸ್ಪೆಷಲ್ಲೋ ನಿನ್ನ ಆಲೋಚನೆಯೂ ಅಷ್ಟೇ ಸ್ಪೆಷಲ್. ಸೂಪರ್ ಗೆಳೆಯ. ಗುಡ್ ಮಾರ್ನಿಂಗ್ ಅಕ್ಕರೆ. ಗುಡ್ ಮಾರ್ನಿಂಗ್. ಸರಿ, ಈ ಕಡೆ ಬನ್ನಿ, ನಾನು ಅಡುಗೆ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಮಾಡ್ತೀನಿ. ಹಾಗಿದ್ರೆ ನಾನು ಹಾಲು ಕಾಯಿಸ್ಬಿಡ್ತೀನಿ, ಕಾಫಿ ಮಾಡ್ತೀನಿ, ಓಕೆನಾ? ಏನಾಯ್ತು? ಯಾಕೆ ಹಾಗೆ ನಿಂತಿದ್ದೀರಾ? ಏನೋ ಹೇಳಬೇಕು ಅಂತ ಬರ್ತಾ ಇದ್ದೀರಾ, ಆದರೆ ಹೇಳಕ್ಕೆ ಹಿಂಜರಿಕೆ. ಏನು ವಿಷಯ? ಹಾಗೇನಿಲ್ವಲ್ಲ. ಯಾಕೆ ಇವಾಗ ತಿಪ್ಪೆ ಹಚ್ಚೋ ಕೆಲಸ ಮಾಡ್ತಾ ಇದ್ದೀರಾ ಹೇಳಿ? ನಿಮಗೆ ಸುಳ್ಳು ಹೇಳಕ್ಕೂ ಬರಲ್ಲ. ನಿಮ್ಮ ಜೊತೆ ಭಾವನವ್ರಿಗಿಂತ ಜಾಸ್ತಿ ವರ್ಷ ನಿಮ್ಮ ಹತ್ರದಲ್ಲೇ ಇದ್ದೋಳು ನಾನು. ನಿಮ್ಮ ನಾಡಿ ಮಿಡ್ತ ಕೂಡ ಅರ್ಥ ಆಗತ್ತೆ ನನಗೆ. ಅಲ್ಲ ಮಲಿ, ಅದು ಎಷ್ಟು ವರ್ಷ ನೀನು ಕಷ್ಟಪಟ್ಟು ಓದಿದ್ಯಾ, ಅದಕ್ಕೆ ಅಂತ ಹಗಲು ರಾತ್ರಿ ನೋಡದೆ ಎಫರ್ಟ್ಸ್ ಹಾಕಿದ್ಯಾ. ನಿನ್ನ ಮುಂದೆ ದೊಡ್ಡ ದೊಡ್ಡ ಕನಸುಗಳಿದೆ. ಆದರೆ ಈಗ ಮದುವೆ ಆದಮೇಲೆ ಅದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ ಅಂತ ಭಯ ಅಷ್ಟೆ. ಯಾಕರೆ ನನಗೆ ಗೊತ್ತು ನೀವು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀರಾ ಅಂತ, ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತಲೂ ಗೊತ್ತು. ಆಕಾಶ್ ಮಂಜು ಬಗ್ಗೆನೂ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ, ಅದಕ್ಕಿಂತ ಜಾಸ್ತಿ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ. ನಿಮ್ಗೊಂದು ಮಾತು ಹೇಳ, ನನ್ನ ಕನಸು ಬರೀ ಒಂದು ಕನಸಲ್ಲ ಆಕರೆ. ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾ ಇಲ್ಲ. ಇದು ಒಂದು ಜವಾಬ್ದಾರಿ. ನಾನು ಆಫೀಸರ್ ಆಗಲೇಬೇಕು. ನೀವೇ ಹೇಳಿದ್ರಲ್ಲ, ನನ್ನಂತ ನೊಂದಿರೋ ಹೆಣ್ಮಕ್ಳನ್ನ ಕತ್ಲಿಂದ ಬೆಳಕಿನ ಕಡೆ ಕರ್ಕೊಂಬರ್ಬೇಕು ಅಂತ, ಅವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ. ನನಗೆ ಗೊತ್ತು ಅಕ್ಕರೆ, ಇದು ನನ್ನ ಕನಸು ಮಾತ್ರ ಅಲ್ಲ, ನಿಮ್ಮ ಕನಸು ಕೂಡ. ಅದನ್ನು ನಾನು ಈಡೇರಿಸ್ತೀನಿ. ನನ್ನ ಕನಸನ್ನ ನನಸು ಮಾಡೋದಕ್ಕೆ ನೀವು ನನ್ನ ಜೊತೆ ನಿಂತ್ಕೊಂಡಿದ್ದೀರಾ. ಆ ಕಾರಣಕ್ಕಾದರೂ ನಾನು ಈ ಕನಸನ್ನ ನನಸು ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ. ಹಾಗಂತೇಳಿ ಮಾತು ಕೊಟ್ಟಿದ್ದೆ ಅಲ್ವಾ, ನಾನು ಆ ಮಾತನ್ನ ಮರಿತೀನಾ? ಡೋಂಟ್ ವರಿ ಅಕ್ಕರೆ, ಇದ್ರ ಬಗ್ಗೆ ನಾನು ಸುನಿ ಕೂಡ ಮಾತಾಡ್ಕೊಂಡಿದ್ದೀವಿ. ಗುರಿ ಫಸ್ಟು, ಸಂಸಾರ ನೆಕ್ಸ್ಟು ಅಂತ. ಎಲ್ಲ ಮುಂಚಿನ ಥರನೇ ಇರುತ್ತೆ. ಖುಷಿನಾ? ಓಕೆನಾ?